ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅವಳು ಕಟೌಟ್ ಇಟ್ಕೊಂಡು ಕಟೌಟ್ ಎದುರುಗಡೆನೇ ಮಾತಾಡ್ತಾ ಇರ್ತಾಳೆ ಲಲಿತಾ. ಆದರೆ ಅದನ್ನು ನೋಡಿಕೊಂಡು ಓರ್ಗಿತ್ತಿ ಅದು ಹೋಗಿ ಅವ್ರ ಅತ್ತೆಗೆ ಚಾಡಿ ಹೇಳಿ ಅವರ ಅತ್ತೆ ಆ ಕಟ್ಟೌಟನ್ನೇ ನಾಪತ್ತೆ ಮಾಡಿಬಿಟ್ಟಿದ್ದಾಳೆ. ಯಾಕೆ ಅಂದರೆ ಅದರ ಮುಂದೆ ನಿಂತ್ಕೊಂಡು ಇವಳು ವಯ್ಯಾರ ಆಡಿಕೊಂಡು ಅವನ ಜೊತೆ ಮಾತಾಡ್ತಾಳೆ. ಅದೇ ಇಲ್ದಲ್ಲೇ ಹೋದರೆ ಹೆಂಗೆ ಮಾತಾಡ್ತಾಳೆ ಇವಳು ಅಂತೇಳ್ಬಿಟ್ಟು ಲಲಿತನ ಮೇಲೆ ತುಂಬ ಸಿಟ್ಟು. ಬಡವ್ರಕೆರೆ ಹುಡುಗಿ ಅಂತೇಳ್ಬಿಟ್ಟು ಯಾವಾಗ ನೋಡಿದ್ರೂ ಅವಳ ಮೇಲೆ ಸಿಟ್ಟು ಮಾಡ್ತಿರ್ತಾಳೆ. ರೌಡಿಗಳಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಆ ಕಟೌಟ್ ಕೊಟ್ಟು ಕಳಿಸ್ಬಿಟ್ಟು ಅಲ್ಲಿ ಕರೀರಿ, ಒಂದು ಮೆಸೇಜ್ ಹಾಕಿ ಅಲ್ಲಿ ಕರೆದುಬಿಟ್ಟು ಅವಳಿಗೆ ಸರಿಯಾಗಿ ಪಾಠ ಕಳಿಸಿ, ಇಲ್ಲಾಂದರೆ ಅವಳನ್ನ ಮುಗಿಸ್ಬಿಡಿ ಅಂತ ಹೇಳಿರ್ತಾಳೆ ಅವ್ರ ಅತ್ತೆ. ಅದನ್ನೇ ಈ ರೌಡಿಗಳಿಬ್ರು ಕಾರ್ ಮುಂದೆ ಅದನ್ನು ಕಟ್ಕೊಂಡು ಅಲ್ಲಿರ್ತಾರೆ. ಈ ಅಡ್ರೆಸ್ ಹೇಳಿರೋ ತವನೇ ಹೋಗ್ತಾಳೆ. ಲೆಟ್ರ್ ಬರೆದಿರ್ತಾರೆ. ಗೊತ್ತಾಯ್ತು ಅವಳಿಗೆ ಅತ್ತೇನೇ ಇದು ಕೈವಾಡ ಇರ್ಬೋದು ಅಂತ ಗೊತ್ತು. ಆದರೂ ಅನುಮಾನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಹೋಗೇ ಬರೋಣ ಅಂತ ಬರ್ತಾಳೆ. ಇಲ್ಲಿ ಬಂದರೆ ರೌಡಿಗಳಿಬ್ಬರು ಕಟೌಟ್ ನಿಲ್ಲಿಸ್ಕೊಬಿಟ್ಟು, ಬನ್ನಿ ದೊರೆ, ಕಟೌಟ್ ನೀವು ಅಲ್ಲೇ ನಿಂತಿದ್ದೀರಲ್ಲ, ಬನ್ನಿ ದೊರೆ, ನಿಮಗೇನು ಅನ್ಸಲ್ವಾ, ನಾನು ಇಷ್ಟೊಂದು ಅಲ್ಲಿಂದ ಬಂದಿದ್ದೀನಿ, ಬನ್ನಿ ದೊರೆ ಅಂತ ಕರಿತಾ ಇರ್ತಾಳೆ. ಆವಾಗ ಈ ಬಡ್ಡಿ ಮಕ್ಕಳು ಹತ್ರಕ್ಕೆ ತಗೊಂಬರ್ತಾರೆ. ಕಾರನ್ನ ಹತ್ರಕ್ಕೆ ತೊಗೊಂಡು ಬಂದುಬಿಟ್ಟು ಅಲ್ಲಿ ನಿಲ್ಲಿಸ್ಕೊಂಡು ಆ ಕಡೆ ಒಬ್ರು ಇಳಿತಾರೆ ಕಾರಿಂದ. ಆವಾಗ ಜೋರೇ ನಗಾಡ್ತಾರೆ ಇಬ್ಬರೂ. ಆವಾಗ ಇವಳಿಗೆ ಅರ್ಥ ಆಯಿತು, ಓ ರೌಡಿಗಳು ಬಿಟ್ಬಿಟ್ಟು ಈ ಥರ ನಾಟಕ ಮಾಡಿಸಿದ್ದಾರೆ ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು. ಸರಿ, ನೀವೆಲ್ಲ ಯಾರು, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಳೆ. ಇವ್ರು ಜೋರಿ ನಗಾಡ್ಬಿಟ್ಟು ಯಾರು ಇದನ್ನೆಲ್ಲ ಮಾಡೋಕ್ಕೆ ಹೇಳಿರೋದು ಅಂತ ಕೇಳ್ತಾಳೆ. ಅವ್ರು ಹೇಳಲ್ಲ, ಏನಕ್ಕೂ ಹೇಳಲ್ಲ ಯಾರು ಇದು ಮಾಡೋಕ್ಕೆ ಹೇಳೋರೆ ಅಂತೇಳಿ. ಬರೀ ಅವ್ನು ಕಟೌಟ್ ನಿಲ್ಲಿಸ್ಕೊಬಿಟ್ಟು ಅವಳಿಗೆ ಬೇಜಾರಾಗೋ ರೀತಿ ಮಾತಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಇವಳಿಗೆ ತುಂಬಾ ಬೇಜಾರಾಗುತ್ತೆ. ಹಿಂಗೆಲ್ಲ ಮಾಡ್ತಾರೆ ಜನ, ಇವ್ರು ಏನು ಈ ಥರ ಮಾಡ್ತಾರಲ್ಲ ನಮ್ಮ ಅತ್ತೆ ಅಂತೇಳ್ಬಿಟ್ಟು ತುಂಬ ಬೇಜಾರಾಗುತ್ತೆ. ನನ್ನ ಗಂಡಂದು ಕಟೌಟ್ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾರಂತ. ಈ ಕಡೆ ಇವನು ಕುಡಿದು ಟೈಟಾಗಿ ಮನೆಗೆ ಬರ್ತಾನೆ, ಬೆಲ್ ಮಾಡ್ತಾನೆ. ಹೋಗಿ ಬಾಗಿಲು ತೆಗಿತಾಳೆ ಅವರಮ್ಮ. ಬಾಗಿಲು ತೆಗೆದ ಮೇಲೆ, ಅಯ್ಯೋ ಜೈ, ಇದೇನು ಇದು, ಕುಡ್ಕೊ ಬಂದಿದೆಯೇನೋ, ಯಾಕೋ ಅಂತ ಪ್ರಶ್ನೆ ಮಾಡ್ತಾಳೆ. ಅವನು ಒಳಗೆ ಬರೋದಕ್ಕೂ ಇವಳು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಅವಳನ್ನ ಮುಗಿಸ್ಬಿಡಿ, ಕಟೌಟ್ ತೋರಿಸ್ಕೊಂಡು, ಅವ್ರು ಕಟೌಟು ಒಂದು ಪ್ರಾಣ ಬಿಡ್ತಾಳೆ. ಆ ಕಟೌಟನ್ನು ತೋರಿಸ್ಕೊಂಡು ಅವಳನ್ನ ಮುಗಿಸ್ಬಿಡಿ ಅಂತೇಳಿ ಫೋನಲ್ಲಿ ಹೇಳ್ತಿರ್ತಾಳೆ. ಅದು ಲಾಸ್ಟು ವಾಯ್ಸ್ ಇವನಿಗೆ ಕರೆಕ್ಟಾಗಿ ಲಾಸ್ಟ್ ಮಾತು ಕೇಳಿರುತ್ತೆ. ಹಂಗಾಗ್ಬಿಟ್ಟು, ಏನಮ್ಮ ಅದು ಮಾತಾಡ್ತಾ ಇದ್ದಲ್ಲ ಅಂತಾನೆ, ಏನಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೆ ಯಾರ ಜೊತೆನೂ ಅಂತೇಳಿ. ಆಮೇಲೆ ಮಗನಿಗೆ ಫುಲ್ಲು ಪುಂಗಿ ಊದ್ಬಿಡ್ತಾಳೆ, ಚಾಡಿ ಹೇಳೋದು. ಹಿಂಗೆ ಅವಳು ಹಂಗೆ ಅಂತೇಳಿ ಏನೇನೋ ಚಾಡಿ ಹೇಳ್ಬಿಟ್ಟು ಅವಳು ಬ್ಯಾಡ್ ಒಪಿನಿಯನ್ನೇ ಕೊಟ್ಬಿಡ್ತಾಳೆ ಅವ್ರ ಅತ್ತೆ ಮಹೇಶ್ವರಿ. ಬ್ಯಾಡ್ ಒಪಿನಿಯನ್ನೇ ಕೊಟ್ಬಿಟ್ಟು ಮಗನ್ನ ಬ್ರೈನ್ ವಾಶ್ ಮಾಡಿಬಿಟ್ಟು, ಸರಿ ಅವನಿಗೆ ಸಿಟ್ಟು ಬರೋ ರೀತಿ ಮಾಡಿಬಿಟ್ಟು ಅವನನ್ನು ರೊಚ್ಚೆಗೆ ಎದ್ದಿಸ್ಬಿಡ್ತಾಳೆ. ಆಮೇಲೆ ಒಂದು ಲೋಟ ನೀರು ಕೊಡಮ್ಮ ಇಲ್ಲಿ ಅಂತಲೇ ನೀರು ಕೊಡ್ತಾಳೆ ತಂದು. ಆಮೇಲೆ ನೀರು ಕೊಟ್ಟ ಮೇಲೆ, ನಿನ್ನಂಥ ಅಮ್ಮ ಪ್ರಪಂಚದಲ್ಲೇ ಇಲ್ಲಮ್ಮ ಅಂತಾನೆ. ಅದಕ್ಕೂ ಏನಿಲ್ಲ ಮಗು, ಅದು ಹಿಂಗೆಲ್ಲ ಏನು ಹೊಗಳ್ಬೇಡ ಬಿಡು ಅಂತ ಹೇಳ್ತಾಳೆ. ಅವನ ಮುಖ ನೋಡ್ಕೊಂಡು ಎಲ್ಲ ಹೇಳ್ಬಿಡ್ತಾಳೆ. ಒಂದು ಕೇಳ್ದು ಆ ಹುಡುಗಿ ಬಗ್ಗೆ ಚಾಡಿ ಹೇಳ್ಬಿಡ್ತಾಳೆ. ಬಡವ್ರಕೆರೆ ಹುಡುಗಿ, ಅವಳನ್ನ ನೀನು ನಂಬ್ಕೊಂಡು ಅವಳನ್ನ ಮನೇಲಿ ಇಟ್ಕೊಂಡಿದೆಯಲ್ಲ, ಓಡಿಸ್ಬಿಡು ಅವಳು ಸರಿ ಇಲ್ಲ, ಹಾಗೆ ಹಿಂಗೆ ಅಂತ ಏನೇನು ಹೇಳ್ಬಿಡ್ತಾಳೆ. ಸರಿ ಬಿಡಮ್ಮ, ಈಗ ಹೋಗಿ ಅವಳನ್ನ ವಿಚಾರಿಸ್ಕೊತೀನಿ, ಅವಳನ್ನ ಇವತ್ತೇ ಮನೆಯಿಂದ ಆಚೆಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇವನು ಸಿಟ್ಟು ಬಂದು ಅಲ್ಲಿಂದ ಎದ್ದೋಗ್ತಾನೆ. ಇವಳು ನಾಟಕ ಆಡೋ ರೀತಿ, ಜೈ ಬೇಡ ಇವಾಗ ಜೈ ಬೇಡ ಇವಾಗ ಅಂತ ನಾಟಕ ಆಡ್ತಾಳೆ. ಆಮೇಲೆ ಅವನು ಇಲ್ಲ ಹೋಗೇ ಬರ್ತೀನಿ ಅಂತ ಎದ್ದೋಗ್ತಾನಲ್ಲ, ಆವಾಗ ನಗಾಡ್ತಾಳೆ ಇವಳು. ನಗಾಡ್ಕೊಂಡು ಹೆಂಗೋ ನಾನು ಅಂದ್ಕೊಂಡಿದ್ದು ಫಲಿಸ್ತಲ್ಲ ಅಂದ್ಕೊಂಡು ಸಮಾಧಾನ ಮಾಡ್ಕೋತಾಳೆ. ಇವನು ಅಲ್ಲಿ ಕಟೌಟು ನೋಡಿಕೊಂಡು ಅವಳ ಹತ್ರ ಜೋರು ಮಾಡೋಕ್ಕೆ ಅಂತ ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇವಳು ಬ್ರೈನ್ ವಾಶ್ ಚೆನ್ನಾಗಿ ಮಾಡಿರ್ತಾಳೆ ಅವರಮ್ಮ. ಸೊಸೆ ಬಗ್ಗೆನೇ ಪ್ರತಿ ಒಂದು ಚಾಡಿನೂ ಹೇಳಿರ್ತಾಳೆ, ಏನೆಲ್ಲ ಚಾಡಿ ಹೇಳಿರ್ತಾಳೆ ಸೊಸೆ ಬಗ್ಗೆ, ಹಂಗೆ ಹಿಂಗೆ ಅವಳು ಸರಿ ಇಲ್ಲ, ಆ ಥರ ಈ ಥರ ಅಂತ ಏನೇನು ಹೇಳ್ಬಿಟ್ಟಿರ್ತಾಳೆ. ಅದೆಲ್ಲ ಕೇಳಿಸ್ಕೊಂಡು ಇವನಿಗೆ ಫುಲ್ಲು ಮೈಂಡಿಗೆ ಬಿಟ್ಕೊಬಿಟ್ಟಿರ್ತಾನೆ. ಅದೇ ತಳ್ಳಾಟದಲ್ಲಿ ಅವನು ಅಲ್ಲಿಗೆ ಹೋಗೋವಷ್ಟು ಕಾರ್ ತಗೊಂಡು ಇಲ್ಲಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಅವ್ನು ಕಾರ್ ತಗೊಂಡು ಹೋದರೆ ನಗಾಡಿಕೊಂಡು, ಇವತ್ತೇನೋ ಒಂದು ಆಗುತ್ತೆ, ಬಡವ್ರಕೆರೆ ಹುಡುಗಿನ ಓಡಿಸ್ಬಿಡ್ತಾನೆ, ಏನೋ ಒಂದು ಮಾಡ್ತಾನೆ ಅಂತೇಳ್ಬಿಟ್ಟು ಸಮಾಧಾನ ಮಾಡಿಕೊಂಡು ಇವಳು ಭಾಳ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿ ಮನೆ ಹತ್ರ ನಿಂತ್ಕೊಂಡು ಸುಮ್ಮನೆ ನಾಮಕಾವಸ್ತಿಗೆ ಜೈ ಹೋಗ್ಬೇಡ, ಅಯ್ಯೋ ಜೈ ಹಂಗೆ ಮಾಡಬೇಡ, ಜೈ ಹಿಂಗೆ ಮಾಡಬೇಡ ಅಂತ ಹೇಳ್ತಾಳೆ.
ಹಂಗೆ ಮಾಡಲಿ ಅನ್ನೋ ಉದ್ದೇಶ ಅವಳ ಮನಸ್ಸಲ್ಲಿದೆ. ಅದಕ್ಕೆ ಹೊಡಿಲಿ ಬಡಿಲಿ ಅನ್ನೋದು ಅವಳು ಭಾವನೆ ಆಗಿರುತ್ತೆ. ಪಾಪ ಆ ಹುಡುಗಿ ಏನೂ ಸಮಸ್ಯೆನೇ ಮಾಡಿರಲ್ಲ, ಅಂಥದ್ರಲ್ಲಿ ಆ ಹುಡುಗಿಗೆ ಕಾಟ ಕೊಡ್ತಾಳೆ ಇವಳು. ಇಲ್ಲಿ ರೌಡಿಗಳನ್ನ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರನ್ನ ಬೇರೆ ಗೊತ್ತು ಮಾಡ್ಕೊಂಡು ಕೂತಿದ್ದಾಳೆ. ಈ ರೌಡಿಗಳು ನಿಲ್ಲಿಸ್ಕೊಂಡು ಅವಳಿಗೆ ಪಾಪ ಮುಖಭಂಗ ಮಾಡೋದು, ಅವ್ಯಾಚ ಶಬ್ದದಿಂದ ಬೈಯೋದು, ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ಅಲ್ಲಿಗೆ ಹಂಗೆಲ್ಲ ಮಾಡ್ತಿರುವಾಗ ಇವಳಿಗೆ ಬೇಜಾರಾಗುತ್ತೆ. ಕಟೌಟ್ ನಿಲ್ಸ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಅಲ್ಲಿಗೆ ಅವ್ನು ಜೈ ಬರೋ ಟೈಮಿಗೆ ಕಾರು ಯೂ ಟರ್ನಲ್ಲಿ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಇವಳಿಗೆ ಇನ್ನೇನು ಹಿಡ್ಕೊಂಡು ಅವ್ರು ಎಳೆದಾಡಬೇಕು, ಅಷ್ಟೊತ್ತಿಗೆ ಅವನು ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.